ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ನಾನು ಆರಾಮದೀನಿ ನೋಡ್ರಿ. ಬರೀ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡೋಣ ರೀ. ಇಲ್ಲಿ ನೋಡ್ರಿ, ಈಗ ನಿನ್ನೆ ನಮ್ಮ ಮಾಮವ್ರು ಜೋಳ ಕೊಟ್ಟು ಕಳಿಸಿದ್ರಿ ಅಲ್ಲಿ ಊರಾಗ. ಅವ್ನು ಸ್ವಲ್ಪ ತೊಳೆದು ಹಾಕಿದ್ದಾರೆ, ಯಾಕಂದ್ರೆ ಅವ್ನು ನುಸಿ ಆಗ್ಬಾರ್ದು ಅಂತೇಳಿ ಪೌಡ್ರ್ ಹಾಕಿರ್ತಾರಲ್ರಿ. ಹಾಗಾಗಿ ತೊಳೆಯಬೇಕು ನೋಡ್ರಿ ಇವನು ಹೋದ ತಕ್ಷಣ ಅಂತ ಹೇಳಿದ್ರು ನಮ್ಮ ಮಾಮು. ಹ್ಞೂ ಅಂತೇಳಿ ಇವತ್ತು ತೊಳೆದು ಹಾಕಿನ್ರಿ. ಈಗ ಬಿಸಿಲು ನೋಡಿದ್ರೆ ಅಷ್ಟೇನಿಲ್ಲ ರೀ ಇವತ್ತು, ಯಾಕೆ ಸ್ವಲ್ಪ ಮಗ್ರಾದಂಗೆ ಐತ್ರಿ. ಬೆಳಗ್ಗೆ ನಂತರ ಹಿಂಗೈತ್ರಿ. ನೋಡೋಣ್ರಿ ಅಲ್ಲಿ ಮಟ್ಟ ಆರ್ತಾವೇನ್ರಿ. ಈಗ ತೊಳೆದು ಹಾಕಿ ನೋಡ್ರಿ ನಾ. ಈಗ ನೋಡ್ರಿ ಇಲ್ಲೆಲ್ಲ ಗಿಡಗಳಿಗೆಲ್ಲ ನೀರು ಹಾಕಿದ್ದೀರಿ ನಾನು, ಯಾಕಂದ್ರೆ 2-3 ದಿನ ನೀರೇ ಹಾಕಿದ್ದಿಲ್ಲ ರೀ. ಎಲ್ಲ ಒಂದು ಅತಿ ಎಲೆ ಎಲ್ಲ ಒಣಗ್ದಂಗೆ ಆಗ್ಬಿಟ್ಟವ್ರಿ ಇವು. ಮತ್ತು ಈಗ ನೀರು ಹಾಕ್ಕೊತಿದ್ವು, ಮತ್ತು ಚಿಗಿತಾವ್ರಿ. ಆಮೇಲೆ ಇದ್ರಾಗ ಒಂದು ತುಳಸಿ ಗಿಡ ಚಿಗತ್ತೈತ್ರಿ ಇಲ್ಲಿ ಮಸ್ತಾಗ. ಆಮೇಲೆ ಇಲ್ಲಿ ನೋಡ್ರಿ ಅಲೋವೆರಾ ಗಿಡ, ತುಳಸಿ ಗಿಡ ಎರಡು ಒಂದು ಬುಟ್ಟಿ ಒಳಗನ ಐತ್ರಿ. ಇಲ್ಲಿ ಸಾನೆ ಬೆಳಗ್ಗೆ ಮತ್ತು ನಾಷ್ಟ ಮಾಡಿದ್ದು ಎಲ್ಲ ಬಾಂಡೆ ಇದ್ದು ರೀ. ಈಗ ಬಾಂಡೆ ತಿಕ್ಕಿಡಾಕತ್ತಾಳ್ರಿ ಅಷ್ಟೂ. ಮಮ್ಮಿ ಜೋಳ ಎಲ್ಲ ಒಣಗಿದ್ವು? ಎಲ್ಲ ಒಣಗಿದ ನೋಡ್ತಾನೆ. ನಿನ್ನೆ ಜಾಗ ಕಳಿಸಿದ್ರಲ್ಲ, ಅವು ಸ್ವಲ್ಪ ಜರಗಿದ್ದು ಮೇಲೆ ಅಂದ್ರೆ ಜಟ್ ಇರ್ತಾವಲ್ಲ ಅವು ಮ್ಯಾಲೆ ಸಿಪ್ಪಿಗತ್ತೆ ಹಂಗಿದ್ವು ಅವು. ಅದಕ್ಕೆ ಅವು ಎಲ್ಲ ಹಸ್ ಮಾಡ್ಕೊಂಡ್ಕೊಂಡು ಒಂದೊಂದು ತಗೊಂಡು ಕುಂದಿರ್ಬೇಕು. ತೊಳೆದ್ಬಿಟ್ರೆ ಎಲ್ಲ ಕ್ಲೀನ್ ಹಾಕೋ ಅಂತೇಳಿ ತೊಳೆದು ಹಾಕಿದ್ವಿ. ಬಿಸಿಲನ್ನು ಚಲೋ ಬಿತ್ತು ತೊಳೆದ್ಮೇಲೆ ಎಲ್ಲ ಒಣಗಿದ್ವು. ಆದ್ರೆ ನಾಳೆ ಸ್ವಲ್ಪ ಒಣಗಿಸಿರ್ಬೇಕು. ನೀನು ಭಾಳ ಚಲೋ ಹಸಿ ಇದ್ರು ನಾವು ಒಣಗಿಬಿಡ್ತಾವ ನಾಳೆ. ಚಲೋ ಐತ್ ಪಪ್ಪ. ರೀ ಮ್ಯಾಲೆ ಸಕ್ಕರೆ ಹಾಕ್ಬೇಕಾಗ್ತದೆ, ಟೇಸ್ಟ್ ಬರ್ತೈತೆ. ಸಕ್ಕರೆ ಐತಲ್ಲ ಚಾ ಮಾಡೋದು. ಪಪ್ಪ ಇದಕ್ಕೆ ಮಮ್ಮಿ ಸ್ವಲ್ಪ ಲೈಟಾಗಿ ಸಕ್ಕರೆ ಉದುರ್ಸಂದಿದ್ರೆ, ನೀ ಏನು ಹಣ್ಣಿನ ಪೂರ ಸಕ್ಕರೆನ ಸಕ್ರೆ ಬೀಜ ತೆಗೆದ್ರೇನ ಅವನ್ನೆಲ್ಲ ಹಂಗೆ ಇಡ್ಬೇಕಾಗ್ತದೆ ಬೀಜ. ಟೇಸ್ಟ್ ಐತೆ ಸಕ್ಕರೆ ಹಾಕಿ ಮೇಲೆ. ಈಗ ಟೈಮ್ ನೋಡ್ರಿ ಸಾಯಂಕಾಲ 7:10 ಆಗೈತಿ. ಈಗ ನಮ್ಮ ಮನ್ಯಾಗ ಏನೇನು ಕಾರ್ಯಕ್ರಮ ಆಗಕತ್ತಾವು ನೋಡಂಬರ್ರಿ. ಇದೇನ್ರಿಪ್ಪ ಅಂದ್ರೆ ಇಡ್ಲಿಗೆ ಕೆಂಡ ಆಗ್ಬೇಕ್ರಿ. ಸುಮ್ಮನೆ ಈಗ ನಮ್ಮ ಮನ್ಯಾಗ ದೇವ್ರಿಗೆ ದೀಪ ಹಚ್ಚಿ ಎಷ್ಟು ದಿನ ಆತ. ಆಮ್ಯಾಗ ಇನ್ನೊಂದು ಮಾತು ಏನಪ್ಪ ಅಂತಂದ್ರೆ, ನೀ ದೀಪ ಹಚ್ಚಿ ಎಷ್ಟು ದಿನ ಆತ? ಈಗ ನಾನು ಈಗ ಒಂದು 3 ದಿನ ರೀ. 3 ದಿನ ಆಯ್ತಾನೆ. ಅಂದರೆ 2 ದಿನ ಅಂತೂ ನಾವು ಊರಿಗೆ ಬಿದ್ದು ಮತ್ತೆ ರಿಟರ್ನ್ ಮುಂದೆ ಮಂಗಳವಾರ ದಿನ ಹಚ್ಚಿದ್ ನೋಡ್ರಿ ನಾ. ನೀ ಹಚ್ಚಿದ್ದಿ. ಆಮ್ಯಾಗ ಉಳ್ಕಿ ಟೈಮಲ್ಲ ಸಾನ ಹಚ್ಚಿದ್ ನಾನು. ಮಂಗಳವಾರ ದಿನ ಇದು ಹಚ್ಚೋಗಿದ್ವ ನಾವು. ಬುಧವಾರ ಇಲ್ಲ, ಗುರುವಾರ ಇಲ್ಲ. ಮತ್ತ ನಿನ್ನೆ ಲೇಟಾಗಿ ಬಂದ್ವಿ, ರಾತ್ರಿ 8 ಗಂಟೆಗೆ ಎಲ್ಲ ಹಚ್ಬೇಕ್ರಿ. ಅದಕ್ಕೆ ಇವಾಗ ಹಚ್ಚಾಗತ್ತಿ ನೋಡ್ರಿ. ಎಲ್ಲ ಬೆಳಗ್ಗೆ ಅಂತ ಬರೀ ಎಲ್ಲ ಸ್ವಚ್ಛ ಮಾಡೋದಾತ. ಸ್ವಚ್ಛ ಮಾಡಿದಾರೆ ಎಲ್ಲ. ಇವಾಗ ಸ್ನಾನ ಮಾಡಿ ದೇವ್ರ ಮುಂದೆ ದೀಪ ಹಚ್ಬೇಕಂತ ದೀಪ ಹಚ್ಚಾಗತ್ತಿ ನೋಡ್ರಿ. ನಾವಿರೋದು 3ನೇ ಅಂತಸ್ತಿನ ಮ್ಯಾಗ ರೀ. ಸಂಜೆ ಆತ್ರಿಪ್ಪ ಅಂತ ಹೇಳಿದ್ರೆ ಇಲ್ಲಿ ಗಾಳಿ ಮಸ್ತ್ ಬರ್ತೈತಿ. ಆಮ್ಯಾಗ ಇಲ್ಲಿ ಗಿಡ ಭಾರಿ ಇತ್ತು. ಈ ಗಿಡ ಕಡ್ದಾರೆ, ಎದಕ್ಕೆ ಕಡ್ದಾರೋ ಏನು ನಮಗಂತೂ ಗೊತ್ತಿಲ್ಲ. ಈ ಗಿಡ ಪೂರ್ತಿ ಇದ್ದಾಗ ಗಾಳಿ ಮಸ್ತ್ ಇತ್ತು ರೀ. ಹಂಗೆ ಈಗೇನು ಗಾಳಿ ಕಡಿಮೆ ಇಲ್ಲ, ಈಗೂ ಭಾರಿನೇ ಐತಿ. ತಮ್ಮನ್ನ ಈ ಬೆಕ್ಕ ಫಸ್ಟಿಗೆ ಸಣ್ಣ ಇದ್ದು, ಬರ್ತಾ ಏನು ಮಾಡಾಕತ್ತಾವ್ರಿಪ್ಪ ಅಂತ ಹೇಳಿದ್ರಿ. ಇವು ಬುಟ್ಟ್ಯಾಗ್ಲಿಂತ ಮ್ಯಾಗ ಬರಾಕತ್ತಾವು, ಮನೆ ತುಂಬ ಅಡ್ಡಾಡಕತ್ತಾವು. ಮರಿಗಳು ಹಂಗೆ ಮಾಡಂಗಿಲ್ಲ ತಮ್ಮನ್ನ. ಮರಿಗಳು ಹಂಗೆ ಮಾಡಂಗಿಲ್ಲ. ಮರಿ ಆಗಿಲ್ಲ, ಇವು ದೊಡ್ಡವಾಗತ್ತಾವು. ಹಿಂಗಾಗಿ ಬುಟ್ಟ್ಯಾಗ ಕುಂದ್ರಾಕತ್ತಿಲ್ಲ, ಇವು ಮ್ಯಾಗ ಬರಾಕತ್ತಾವು. ಹಂಗೆ ಮುಟ್ಬಾರ್ದಕ್ಕೆ, ಚಂದಾಗ ತಗೋಬೇಕು ನೋಡ್ರಿ. ನಮ್ಮ ಲಾಗೊಳಗೆ ನೀವು ಭಾಳ ದಿನ ಆದ್ಮ್ಯಾಗ ಟ್ರೈನ್ ನೋಡ್ಬೋದು. ಈ ಟ್ರೈನ್ ಈಗ ಯಾವ ಊರ್ಲಿಂತ್ರ ಬಂತು ಗೊತ್ತಿಲ್ಲ. ಖಾತುನೆ ಕ್ಯಾಕ್ರಿ ಮಾ ಆಲ್ ಈಸ್ ವೆಲ್. ಈಗ ನಾವೆಲ್ಲಿ ಹೊಂಟೀವ್ರಿಪ್ಪ ಅಂದ್ರೆ ನಮ್ಮ ವಾರ ಅಂಗಡಿಗೆ ಹೊಂಟೀವಿ. ಆಮ್ಯಾಗ ಇನ್ನೊಂದು ಏನ್ರಿಪ್ಪ ಅಂತ ಹೇಳಿದ್ರೆ, ನಮ್ಮ ವಾರ ಅಂಗಡಿಗೆ ಹೋಗಿ ನಾವು ಭಾಳ ದಿನ ಆತೆ. ಭಾಳ ದಿನ ಅಂದರೂ ಸುಮ್ಮನೆ ಎಷ್ಟು ದಿನ ಆಗಿರ್ಬೋದು? 1 ವಾರ ಆಯ್ತಲ್ಲ. ಈಗ ನಾ ಫಟ್ ಬ್ಯಾಗ್ ತಗೋ ಹೋಗೋಣ. ಇವತ್ತೇನಾರ ನಮ್ಮ ವಾರ ಮೀನಾ ತೊಗೊಂಡಿದ್ರಿಪ್ಪ ಅಂತ ಹೇಳಿದ್ರೆ ಹೋಗೋದ್ರಿ. ಮೀನಾ ತೊಂಬರ್ದು, ಅದ್ರಾಗ ನಾವು ಮೀನದ್ದು ಸಾರು ಆಮ್ಯಾಗ ಮೀನದ್ದು ಫ್ರೈ ಊಟ ಮಾಡಿ ಭಾಳ ದಿನ ಆಗುತ್ತೆ. ಬಾಂಗ್ಲಾ ಸೀಸನ್ ಇತ್ತಲ್ರಿ, ಅವಾಗನ ನಾವು ಬಾಂಗ್ಲಾ ತಗೊಂಬಂದ್ ಮಾಡಿದ್ದ ಮತ್ತೆ ಮಾಡಿಲ್ಲ ಹೊಳ್ಳಿ. ಅಮ್ಮ ಫ್ರೆಶ್ ತಗೊಂಬಂದಿರ್ತಾರಿ, ಚಲೋ ಇದ್ವು ಅಂದ್ರ ಕೊಡ್ತಾರ್ರಿ ತಗೊಂಬರನ. ಆಮೇಲೆ ಮೀನಾ ಫ್ರೆಶ್ ತಗೊಂಬಂದಿಲ್ವ ಚಲೋ ಇಲ್ ಬಿಡು ವಿಸಾಕ ಹಂಗೇನ ಅಂದ್ರ ಟಮಾಟೆ ಹಣ್ಣು ಮತ್ತು ಕಾಯಿಪಲ್ಯ ಹೋದ್ವಾರ ನಾವು ಗುರುವಾರ ಸಂತಿ ಮಾಡಿಲ್ರಿ. ಹಂಗಾಗಿ ಸಂತಿಯಾರ ಮಾಡ್ಕೊಂಡ್ ಬರನ್ರಿ. ಇನ್ನೊಂದು ಏನ್ರಿಪ್ಪ ಅಂತ ಹೇಳಿದ್ರೆ, ಬಾಂಗಡ ಮುಂದೆ ಯಾವ ಮೀನಾನು ಇಲ್ರಿ. ಹಂಗೆ ಮತ್ತು ಭಾಳ ಮೀನು ಅದಾವು. ಪಾಪ್ಲೆಟ್ ಅಂತಾರೆ, ಆಮ್ಯಾಗ ಅವು ಸುರಿಮಿ ಅಂತಾರೆ,
ಆಮ್ಯಾಗ ನಮ್ಮಂತಾರಿಗೆ ತಿನ್ನಾಕ ಏನು ಚಲೋ ರೀಪ ಅಂದ್ರೆ ಬಾಂಗ್ಡಾ ಮೀನ ಭಾರಿ ಇರ್ತೈತಿ. ಸುರ್ಮಿ ಹೊಳಿ ಮೀನು ಚಲೋ ಇರ್ತೈತಿ. ಸುರ್ಮಿ ಆಮ್ಯಾಗ ಇವು ಪಾಪ್ಲೆಟ್ ಮತ್ತಾನೆ ಇವು ಭಾಳ ತುಟ್ಟಿ ಮೀನ ಇವು. ಸೊ ಹಿಂಗಾಗಿ ನಮಗೆ ವರ್ಕೌಟ್ ಆಗಂಗಿಲ್ಲ. ನಮಗೆ ವರ್ಕೌಟ್ ಆಗೋದು ಏನಪ್ಪ ಅಂತ ಹೇಳಿದ್ರೆ ಬಾಂಗ್ಡಾ ಬಿಟ್ರೆ ಹೊಳಿ ಮೀನು. ನೋಡೋಣ ಎರಡರೊಳಗೆ ಯಾವ ತಂದಿರಲಿ ಹೋಗಿ ತೊಂಬರೋಣ ಅಂತೆ ಹೋಗೋಣ. ಈಗ ಆಮ್ಯಾಗ ಸಾನಿಯಾ ತಮ್ಮನ್ನ ತಳಗದಾರೆ, ಅವ್ರೇನು ಬರ್ತಾರಂತ ಇಲ್ಲಂತೆ. ನಾವು ತಳಗ ಹೊಂಟಿದ್ದೆ ಅಂಗಡಿಗೆ, ಪ್ಲ್ಯಾನ್ ಚೇಂಜ್ ಆಯ್ತು. ಅಮ್ಮ ಅಂಗಡಿ ಹಚ್ಚಿದಂತೆ. ಇವತ್ತು ಶನಿವಾರ ರೀ. ಅಲ್ಲಿ ಇದು ಸಿದ್ದಪ್ಪಾಜಿ ಮಠ ಕಡೆಗೆ ಯಾವ ಅಂಗಡಿ ಹಚ್ಚಿಲ್ಲ. ಅಲ್ಲಿ ಮಾರ್ಕೆಟ್ ಎಲ್ಲಿ ಹೇಳ್ರಿ, ಶನಿವಾರ ಮಾರ್ಕೆಟ್ ಮನೆ ಕಡೆ ಆಗ್ತಿರ್ತದ್ರಿ ಸಂತಿ. ಅಲ್ಲಿ ಹೋಗಿ ಏನೇನು ತರ್ಬೇಕೀಗ? ಟಮಾಟೆ ಹಣ್ಣು, ಹಸಿಮೆಣಸಿನಕಾಯಿ ಏನಾರ ಅಲ್ಲಿ ಹೋಗಿ ಫೋನ್ ಹಚ್ಚಿರಿ. ಆಯ್ತು. ಏನು ಸ್ವಲ್ಪ ನೋಡ್ರಿ. ಆಯ್ತು ಬರ್ರಿ ಬರ್ರಿ ಹೋಗುಣ್ರಿ. ನೋಡ್ರಿ ಹೋಗುಣ. ನೋಡ್ರಿ ಇವತ್ತು ಶನಿವಾರ ಮಾರ್ಕೆಟ್ ರೀ ಇದೆ. ಫಸ್ಟ್ ಏನು ಹಾಕೈತ್ರಿಪ್ಪ ಅಂದ್ರೆ ರೋಡ್ ಮೇಲೆ ಹಾಕೈತ್ರಿ ಅಲ್ರ ಮಾರ್ಕೆಟ್. ಈಗ ಇದನ್ನು ಕಟ್ಟಿ ಬಾದನ ಬಿಟ್ಟಿದ್ರಿ ರೀ. ಈಗ ಮೆಣಸಿನ್ಕಾಯಿ ತೊಗೊಂಡಿವಿ, ಕೊತ್ತಂಬರಿ ತೊಗೊಂಡ್ವಿ. ನೆಕ್ಸ್ಟ್ ಏನ್ರಿಪ್ಪ ಅಂದ್ರೆ ಕ್ಯಾಬೇಜ್ 10 ರೂಪಾಯಿ ಒಂದಂತ್ರಿ. ಅವು ಕ್ರಿಕೆಟ್ ಬಾಲ್ ಆಗ್ಯಾವು. ಆಲ್ ಇಸ್ ವೆಲ್. ಫೈನಲಿ ನೋಡ್ರಿ ನಾವು ತರಕಾರಿ ಅಂತೆಲ್ಲ ತೊಗೊಂಡಿವಿ. ಈಗ ಇವ್ರಿಗೆ ಹೇಳಿದ್ವಿ ನಾವು ಬಜಿ ಕಟ್ಟಿಡ್ರಿ ಅಂತೇಳಿ. ಸಾರಿ ಬಜಿ ಅಲ್ರಿ, ಮಿರ್ಚಿ ಅಂದ್ರೆ ಕಟ್ಟಿರಿ 50 ರೂಪಾಯಿ ರೀ. ನೀವು ತಗೋರಿ, ನಾವು ತಗೊಂತೀವಿ. ನೀ ಹೇಳ್ದಂಗೆ ಮಾರ್ಕೆಟಿಗೆ ಹೋದ್ಯಾ? ಟಮಾಟಿ, ಬೆಂಡೆಕಾಯಿ, ಸೌತೆಕಾಯಿ, ಹೀರೆಕಾಯಿ, ಅವರಂಗಿಕಾಯಿ, ಸಾರಿ ಅವು ಯಾವ್ಯಾಕ ಅಂತ ನಮ್ಗೆ ಗೊತ್ತಿಲ್ಲ. ತಗೊಂಬಂದೇನಿ ನೋಡು. ಏನೇನು ತಗೊಂಬಂದೇನಿ? ಮಿರ್ಚಿ ತಗೊಂಬಂದೇನಿ. ಆದರೆ ಮಿರ್ಚಿ ಸೈಜ್ ಭಾಳ ಸಣ್ಣ ಅದಾವು. ದೊಡ್ಡ ಟೇಸ್ಟ್ ಇರಂಗಿಲ್ಲ. ಖಾರ ತಗೊಂಬಂದೇನಿ. ಅಂದ್ರೆ ಇವತ್ತು ಬೆಳಿಗ್ಗೆ ಉಪ್ಪಿಟ್ಟು ಮಾಡಿದ್ವಿ. ಉಪ್ಪಿಟ್ಟಾಗ ಖಾರ ಆಯ್ತು, ಟೇಸ್ಟ್ ಇರ್ತೈತಿ. ಪಪ್ಪ ನಾನು ನೋಡಿದಾಗಿಂತ ಫಸ್ಟ್ ಟೈಮ್ ನೋಡಿ ಪಪ್ಪ ನೀನು ತರಕಾರಿ ತಂದಿದ್ದು. ಇಲ್ಲ ಸಾನ್ಯಾ, ನಾನು ನಿಮ್ಮ ಮಮ್ಮಿ ಕೂಡ ಹೊಂಟಿದ್ವಿ. ಬಟ್ ಏನು ಮಾಡ್ತೀವಿ, ದಾದಿ ಅವತ್ತೇನ ಅಂಗಡಿ ಹಚ್ಚಿಲ್ಲಂತೆ. ಅಲ್ಲಿ ಹೋಗಿದ್ರೆ ನಾವು ಎಷ್ಟು ಹಾಕಿತ್ತೆ ಸುಮ್ಮನೆ ಚೆಕ್ ಮಾಡಿದ್ದಿಲ್ಲ ತರಕಾರಿ ಎಲ್ಲ ಕರೆಕ್ಟ್ ಐತಾನೆ. ಅದ್ರ ಟಮಾಟಿ ಯಾವುದೋ ಹಸಿಮೆಣ್ಸಿನ್ಕಾಯಿ ಐತಿ. 10 ರೂಪಾಯಿಗೆ ಒಂದು ಕ್ಯಾಬೇಜ್. ಗುರುವಾರ ಸಂತೆಗೆ 2 ಹಾಕಿಟ್ಟಿರ್ತಾರೆ 10 ರೂಪಾಯಿ 2. 10 ರೂಪಾಯಿಗೆ ಒಂದು ಚಲೋ ಅದಾವು. ಎಳೆ ಬೇದ ರಡ್ಡಿ ಅಲ್ಲ. ಬೆಂಡೆಕಾಯಿ ಫ್ರೈ ನೀನು ಮಸ್ತ್ ಮಾಡ್ತೀಯ. ನಾಳೆ ಬೆಳಿಗ್ಗೆ ಮಾಡವ್ನ. ಕೊತ್ತಂಬರಿ 10 ರೂಪಾಯಿಗೆ ಒಂದು. ಇರ್ಲಿ ತಗೋ. ಟಮಾಟೆನ ಹಸಿಮೆಣಸಿನಕಾಯಿ. ಟಮಾಟೆನ 20 ರೂಪಾಯಿ ಅವ್ರಿ. ಟಮಾಟೆನ 20 ರೂಪಾಯಿ. ಅದು ಟಮಾಟೆನ ಎಲ್ಲಿ ಸರಿದಿದ್ದಿಲ್ಲ. ಲಾಸ್ಟಿಗೆ ಇಲ್ಲೊಂದ ಬಂದ್ವಿ ನಾವು. ಸ್ವಲ್ಪ ಗಟ್ಟಿದ್ದು ತೊಗೊಂಬಂದೇವು ನೋಡಿ. ಎಲ್ಲ ಕಡೆ ಟಮಾಟಿ ನೋಡ್ರಿ. ಇವತ್ತಿನ ತರಕಾರಿ ಇದೆ. ಏನು ಮಾಡಾಕತ್ತೀನಿ? ಬೆಕ್ ತಗೊಂಡೆ 2 ನಿನ್ನ ಕಡೆ ಅದಾವು. ಇಲ್ಲಿ ನೋಡಿ, ಇಲ್ಲಿ ಇದ್ರ ತಾಯಿ ನೆಕ್ತೈತಿ ಎಲ್ಲಿ ಬಿಡಂಗೆ ಹೋಗೋದಕ್ಕೆ. ಹಂಗೆ ಚಾರ್ ಅಂಥೇಳಿ ನೆಕ್ಕಿ ಹಾಕಿ ಹೋಗೋದು. ಮಸ್ತ್ ಐತಿ ಮಕ ಅದರದು. ಅದೇನ್ ನೆಕ್ತಲ್ಲ ಅದ ಅವಕ್ಕ ಜಳಕ ಪಪ್ಪ ಹಗರ್ಕ ಮನಿ ತುಂಬಾ ಅಡ್ಡಾಡಕತ್ವ ನೋಡಲ್ಲಿ. ಹೌದು ಸನಿಯ, ಇವೇನ ಹಾಲು ಕುಡ್ದು ಹೆಚ್ಚಿಗೆ ಅದ ನೀವಕ್ಕ ಜಗಳ ಮಾಡಾಕತ್ತಿದ್ವಲ್ಲ ಓಸು ನೋಡಲ್ಲಿ. ಹಂಗ ನೋಡ್ರಲ್ಲಿ ಕುಸ್ತು ಮುಸ್ತು ಬಿದ್ದಂಗೆ ಆಗೈತೆ. ಇದು ಬಂತಿದು 2 ಬಂದು ಏನು ರೇಖಾ ಮಾಡ್ಕೊ ಹೋಗ್ರಿ ನೀವು ಅಂತೇಳಿ. ಅವು ನೋಡಲ್ಲ 2 ಅದ ಭಾಳ ಚಾಲು ಅದ ನೋಡು. ಕರ್ಕರ್ಗಿದ್ದದ್ವಿ 2 ಅಂದೆ. ನೋಡ ಬುಟ್ಟಿನ ಸರ್ಸಾಕತ್ತಿದ್ದು. ಇವ ನೋಡ್ರಪ್ಪ ಟೈಮ್ 10:30 ಆಗೈತ್ರಿ. ಇಲ್ಲಿ ನಮ್ಮ ಮನೆಗೆ ಗೆಸ್ಟ್ ಬಂದಾರೆ. ಇವರು ದಾವಣಗೆರೆಲಿಂತ್ರ ಬಂದಾರೆ. ನಮ್ಮ ಸಬ್ಸ್ಕ್ರೈಬರ್ ಹೋದ್ರಿ ಅಲ್ಲಿ ಅಮ್ಮರ ಮನೆಗೆ ಹೋಗಿ ಮತ್ತೆ ಇಲ್ಲಿ ಬಂದು ನಮಗೆ ಭೇಟಿ ಆಗ್ಬೇಕಂತೇಳಿ ಬಂದಾರೆ. ನಮಗೆ ಭಾಳ ಖುಷಿ ಆತ್ರಿ. ಅಪ್ಪ ದಾವಣಗೆರೆ ಏನ್ರಿ ನಿಮ್ದು? ಚಲೋ ಆದ್ಬಿಟ್ರಪ್ಪ, ಬಂದಿದ್ದು ಭಾಳ ಖುಷಿ ಆತ್ರಿ. ಇವ್ರಿಗೆ ನೋಡ್ರಿ ಸ್ವಲ್ಪ ನಾಷ್ಟ ಮಾಡೇನ್ರಿ, ಉಪ್ಪಿಟ್ಟು ನಾಷ್ಟ ಹಾಕಿ ಕೊಡೋಣ್ರಿ. ಆಮೇಲೆ ಇಲ್ಲೊಂದು ಸೈಡ್ ಹಾಲು ಇಟ್ಟೀನಿ ರೀ. ಚಹಾ ಮಾಡ್ತೀನಿ ರೀ. ಫಸ್ಟ್ ನಾಷ್ಟ ಮಾಡಿಕೊಟ್ಟು ಆಮೇಲೆ ಚಹಾ ಇಡ್ತೀನಿ ರೀ. ಉಪ್ಪಿಟ್ಟು ರೆಡಿ ಆತ್ರಿ, ಕೊಡೋಣ್ರಿ ಈಗ ಅವ್ರ ನಾಷ್ಟಕ್ಕೆ. ತಮ್ಮನ್ನ
ಏನು ಕಾಣ ಆಗ್ಬಿಟ್ಟಿತ್ತಲ್ಲ ಬೆಳಗ್ಲಿಂತ್ರ ನಾಷ್ಟ ಮಾಡಿ ಹೋದಕ್ಕೆ ಈಗ ಬಂದೀನಿ ನೀನು. ಇಲ್ಲಿ ಮಮ್ಮಿ ನಾವು ಬೆಳಗ್ಗೆ ಅವ್ರ ಮನೆ ಕಡೆಗೆ ಅಡಿಗೆ ಸಾಮಾನು ತಗೊಂಡು ಆಡಕ್ ಕುಂತಿದ್ವಿ. ಯಾರ್ಯಾರ? ನಾನು ಮತ್ತೆ ಶಿಮ್ಮು, ಅಮ್ಮು, ಯಾಸ್ಮಿನಪ್ಪ, ನಾನು, ಶಿಮ್ಮು, ಅಲಿಶಾನ ಮತ್ತೆಲ್ಲಾರು ಆಡಕ್ ಕುಂತಿದ್ವಿ. ಹೌದನ? ಬಿಸ್ಲಾಗ ಕುತ್ಕೊಂಡು ಆಡ್ಬಾಡ್ರವ, ನಳ್ಳ ಕುತ್ಕೊಂಡು ಆಟ ಆಡ್ರಿ. ನಳ್ಳು ಐತಲ್ಲೇ ಅದಕ್ಕೆ ನಾವು ಆಡಕ್ ಕುಂತಿದ್ವಿ. ಚಲೋ ಆತು ಬಿಡ. ಈಗೇನು ಮಾನ ಇಡ್ಬೇಕ ನಿನಗೆ? ಹೆಚ್ಚಿಕೊಡ್ಲ? ಈಗಿನ್ನೂ ಮಾನಹಣ್ಣು ಸೀಸನ್ ಅಲ್ಲ, ಆದ್ರೆ ಇವೆಲ್ಲ ಈಗ ಎಲ್ಲಿಂತ್ರ ಬರಾಕತ್ತಾವ ಗೊತ್ತಿಲ್ಲ. ಅದ್ರ ನೋಡೋಣ ಹೆಚ್ಚಿ ಸ್ವೀಟ್ ಅದಾವ ಇವು ಸ್ವಲ್ಪ ಅದಿಲ್ಲ. ತಮ್ಮನ ಎಲ್ಲಿ ರೆಡಿ ಆದ? ಮಸ್ತ್ ರೆಡಿ ಆದಲ್ಲ. ನಾನಲ್ಲೇ ಫಂಕ್ಷನಿಗೆ ಹೊಂಟೀನಿ. ಫಂಕ್ಷನ್ಗೆ ಹೊಂಟಿ? ಯಾರ ಜೊತೆ? ಪಪ್ಪು ಜೊತೆ ಹೊಂಟಿ. ನಾನು ಪಪ್ಪು ಕರ್ಕೊಂಡು ಹೊಂಟಾಳ ನನಗೆ. ಹೌದನ? ಅತ್ತ ಹೋಯ್ ಬಾವ. ಏ ನೀನು ಹೋಗೋಣ ಅಂತಲ್ಲ ಹೊಂಟಿದ್ದ ಫಂಕ್ಷನಿಗೆ. ಕಡಿತಮ್ಮನ ಚೀಲ ಕೊಡ್ತೀನಿ, ಚೀಲ ಹೋಯ್ ಜಿಲೇಬಿ ತುಂಬ. ಏನ್ರಿ ಒಲ್ಲಂತಕ್ಕೆ ಹೊಂಟಲ್ ತಗೋರಕ್ಕೆ ಓಡಿ ಎದರಿ. ಸುಮ್ಮನೆ ಭಾಳಷ್ಟು ಮಂದಿ ಪ್ರಶ್ನೆ ಕೇಳಾರೆ. ಹೌದ್ರಿಪ್ಪ. ಆ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಸೀಮಾ ಮತ್ತು ಕಲಿ ಯಾಕೆ ಹೆಚ್ಚಿಗೆ ಕಾಣಕತ್ತಿಲ್ಲ ವಿಡಿಯೋದಾಗ ಅಂತ ಹೇಳಿ. ಹೌದ್ರಿ. ಈಗ ಮೊನ್ನೆ ನಾವು ಉರ್ಸಿಗೆ ಹೋದಿರಿ, ಅವಾಗ ಹೋದಾಗನ ಅವಾಗನ ಕಮೆಂಟ್ ಮಾಡಿದ್ರಿ. ಆಮೇಲೆ ಕೊಟ್ರ ಅಂತ ಮಾಡಿದ್ರಿ. ನಾವು ಮೊನ್ನೆ ಊರಿಗೆ ಹೋದಾಗನ ಕೇಳಕತ್ತಿದ್ರಿ. ನಾವೇನೋ ವಿಡಿಯೋ ಬಿಟ್ರೆ ಅವ್ರ ಬಗ್ಗೆನ ಕಮೆಂಟ್ ಭಾಳ ಬರಕತ್ತವ್ರಿ. ಸೊ ಹಂಗಾಗಿ ಸ್ವಲ್ಪ ಕ್ಲಿಯರಿಟಿ ಕೊಟ್ಬಿಡನ್ರಿ. ಹೌದಿಲ್ರಿ? ಅವ್ರಿಗೂ ಗೊತ್ತಾಗತ್ತೆ ಯಾಕೆ ಬಂದಿಲ್ಲ ಅಂತಂದು ಹೇಳಿ. ಇವಾಗ ನೋಡ್ರಿಪ್ಪ, ಸೀಮಾಗಂತೂ ಮದುವೆ ಆಗೈತಿ, ನಿಮಗೆ ಗೊತ್ತೈತ್ರಿ. ಮದುವೆ ಆದ್ಮೇಲೆ ಹೆಣ್ಮಕ್ಳು ಗಂಡನ ಮನೆಗೆ ಇರ್ತಾರೆ. ಆಮೇಲೆ ಸಣ್ಣ ಪುಟ್ಟ ಕಾರ್ಯಕ್ರಮಕ್ಕೂ ಕಳ್ಸಂಗಿಲ್ರಿ. ಅವರು ಏನಾರ ಕೆಲಸ ಇರ್ತಾವ್ರಿ. ಹಂಗ ಮಧ್ಯಾಹ್ನ ಬಂದ್ ಹೋಗಿರ್ತಾಳ್ರಿ ಆಕಿ. ಹಂಗಾಗಿ ಅಲ್ಲಿ ಅವ್ರ ಊರಾಗನ ಹಬ್ಬ ಅದು ಮಾಡೋದಿರ್ತೈತಲ್ರಿ. ಗುರು ಸಂದ್ಮೇಲೆ ಅಲ್ಲಿಗೆ, ಯಾಕಂದ್ರೆ ಆಕಿಗೆ ಏನು ಕೊಟ್ಟದ್ದು ಬೇರೆ ಊರಿಗೇನಲ್ರಿ, ಅಲ್ಲೇ ಹಡಗ್ಲಾಗ ರೀ. ಮತ್ತು ಅವ್ರ ಊರಾಗನು ಮಾಡೋದಿರ್ತೈತ್ರಿ. ಹಂಗಾಗಿ ಆಕೆ ಉರ್ಸಿಗೂ ಬಂದಿದ್ದಿಲ್ರಿ, ಅಲ್ಲೇ ಗಂಡು ಮನೆ ಒಳಗನ ಇದ್ರಿ. ಮೊನ್ನೆ ಫಂಕ್ಷನ್ಗೂ ಏನೋ ಕೆಲಸ ಐತಿ, ಹಂಗಾಗಿ ಕಳಿಸಿಲ್ಲ ಅಂದ್ರಿ. ಹಂಗಾಗಿ ಬಂದಿಲ್ರಿ ಆಕೆ. ಆಮೇಲೆ ನಮ್ಮ ಕಲಿ ಬಗ್ಗೆ ರೀ, ಈಗ ನಮ್ಮ ಕಲಿ ಅವನು ಮದುವೆದೆಲ್ಲ ಶಾಮ್ಯಾನ ಹಾಕ್ತಾನ್ರಿ. ಆಮೇಲೆ ಬರ್ತಡೇ ಅದು ಎದ್ರದಾರ ಒಟ್ಟು ಡೆಕೋರೇಟ್ ಮಾಡ್ತಿರ್ತಾನ್ರಿ ಅವ. ಆಮೇಲೆ ವೈರಿಂಗೂ ಮಾಡ್ತಿರ್ತಾನ್ರಿ. ಈಗ ಮದುವೆ ಸೀಸನ್ ಭಾಳ ಅದಾವ್ರಿ. ಹಂಗಾಗಿ ಈಗ ಅವ್ನು ಹಗಲ್ ಅನ್ನಂಗಿಲ್ಲ, ರಾತ್ರಿ ಅನ್ನಂಗಿಲ್ಲ, ಬರೀ ಇದಕ್ಕೆ ಹೋಗ್ತಾನ್ರಿಪ್ಪ, ಶಾಮ್ಯಾನ ಅದನ್ನ ಹಾಕಕ್ಕೆ ಹೋಗ್ತಾನ್ರಿ. ಅವ ಮನೆಗೆ ಯಾವಾಗ ಬರ್ತಾನೋ ಯಾವಾಗ ಹೋಗ್ತಾನೋ ಗೊತ್ತಾಗಂಗಿಲ್ರಿ. ರಾತ್ರಿ ಬರ್ತಾನ್ರಿ ಮತ್ತು ಬೆಳಿಗ್ಗೆ ಜಲ್ದಿ ನಾವು ಹೇಳೋದಕ್ಕಿಂತ ಮುಂಚೆಗೆ ನಾವು ಹೋಗ್ಬಿಡ್ತಿದ್ದಾರೆ. ಅಷ್ಟು ಬಿಜಿ ಅದನ್ರಿ ಅವ. ಸೊ ಹಾಗಾಗಿ ಕಲ್ಲಿನ ಈ ಸರ್ತಿ ಅಥವಾ ಉರ್ಸ್ನಾಗ ಅದು ತೊಗೊಳಕ್ಕೆ ಆಗ್ಲಿಲ್ರಿ. ಹಂಗೇನಿಲ್ಲ, ನೀವು ತಿಳ್ಕೊಂಡು ಎಲ್ಲ ನಾವು ಖುಷಿಲಿಂತರ ನಕ್ಕೊಂತಾನ ಅದೀವ್ರಿ. ಹಂಗಾಗಿ ಕಲಿಗೂ ಮತ್ತು ಸಿಮಾಗ ತೊಗೊಳಕ್ಕೆ ಆಗ್ಲಿಲ್ರಿಪ್ಪ. ಆಮೇಲೆ ನಸುಗೂ ಹೇಳಿದ್ದೆ ನಾನು ನಿಮಗೆ ಹಿಂದಿನ ವಿಡಿಯೋದಾಗ. ನಸುಗೂ ಅವ್ರ ಮನೆಯೊಳಗೆ ಕಳಿಸ್ಲಿಲ್ರಿ. ಅವ್ರದ್ದು ಸ್ವಲ್ಪ ಹೊಲ ಅದು ಐತಲ್ರಿ, ಅವರೆಲ್ಲ ಹತ್ತಿರದೆಲ್ಲ ಹೊಲಕ್ಕೆ ಒಂದಂದ್ರೆ ಮತ್ತು ಮನ್ಯಾಗ ಮಾಡೋರು ಬೇಕಲ್ರಿ. ಹಾಗಾಗಿ ಅವರು ಕಳಿಸ್ಲಿಲ್ರಿ. ಮತ್ತೆ ಯಾವಾಗ ಕಳಿಸ್ತೀವಿ ತಗೋ, ಮನೆಯವ್ರು ಉರ್ಸಿ ಬಂದು ಹೋಗಳ ಅಂಥೇಳಿ ಮೊನ್ನೆ ಮಮತಾನ ಮಗಳು ಫಂಕ್ಷನ್ಗೆ ಅದಕ್ಕೆ ಕಳಿಸ್ಲಿಲ್ರಿ. ಆಮೇಲೆ ನಾವು ಟೂರ್ಗೆ ಹೋದಾಗನ ಕಳಿಸ್ಲಿಲ್ರಿ. ಇಷ್ಟ ರೀಸನ್ ರೀಪ್ಪ, ಮತ್ತೇನಿಲ್ರಿ. ಇದು ಬಿಟ್ಟು ಎಲ್ಲರೂ ನಾವು ಖುಷಿಲಿಂತ್ರನ ಅದೀವಿ. ಫಸ್ಟಿಗೆ ಹೆಂಗಿದ್ದೀವಿ ನೋಡ್ರಿ, ಹಂಗಾನ ಅದೀವ್ರಿ. ಎಲ್ಲರೂ ನಕ್ಕೊಂತ ಕಲ್ಕೊಂತಾರೆ. ಏನಪ್ಪ ಅಂತ ಹೇಳಿದ್ರೆ, ಮದುವೆಕ್ಕಿಂತ ಮುಂಚೆ ಬೇರೆ, ಮದುವೆ ಆದ್ಮ್ಯಾಗ ಬೇರೆ ಲೈಫ್. ಹೌದ್ರಿ. ಮೊದಲು ಮದುವೆಕ್ಕಿಂತ ಮುಂಚೆ ಅಂದ್ರೆ ಹೆಂಗಪ್ಪ ಅಂತ ಹೇಳಿದ್ರೆ, ನಾವ್ ಎಲ್ಲಿ ಬೇಕಾದ್ರೆ ಅಡ್ಡಾಡ್ಬೋದು, ಏನ್ ಬೇಕಾದ್ರೆ ಮಾಡ್ಬೋದು, ಅಲ್ಲಿ ಹೋಗ್ಬೋದು. ಬಟ್ ಈಗ ಇಲ್ಲಿ ಹಂಗಿಲ್ಲ ಅಲ್ರಿ. ಮದುವೆಕಿನ್ನ ಮುಂಚೆಗನ ನಾವು ಯಾವಾಗಾದ್ರೂ ಊರಿಗೆ ಹೋಗಲ್ರಿ. ನಸುಗು ಸೀಮಾಗ ಕಲಿಗೂ ಅವನು ಕೆಲಸ ಇಲ್ಲ ಅಂದ್ರೆ ನಮ್ಮ ಜೋಡಿ ಬರ್ತಿದ್ದಾರೆ. ನಾವು ಎಲ್ಲೇ ಹೋದ್ರನ್ನ ಸೀಮಾಗ ನಸುಗ ಬಿಡ್ತಿದ್ದಿಲ್ರಿ. ಪ್ರತಿಯೊಂದು ಅಕಸ್ಮಾತ್ ನಾವು ಎಲ್ಲಾದ್ರೂ ಸ್ವಲ್ಪ ಹೊರಗಡೆ ಹೋಗ್ಬೇಕಂದ್ರೆ ಅವ್ರಿಬ್ರು ಕರ್ಕೊಂಡೇ ಹೋಗ್ತಿದ್ವಿ ರೀ. ಆಮೇಲೆ ದರ್ಗಾಕ್ಕೆ ಅದು ಹೋಗ್ಬೇಕಂದ್ರೆ ಅವ್ರಿಬ್ರು ಕರ್ಕೊಂಡೇ ಹೋಗ್ತಿದ್ವಿ ರೀ. ಈಗ ಹಂಗಿಲ್ಲಲ್ರಿಪ್ಪ. ಅವ್ರ ಮದುವೆ ಆದ್ಮೇಲೆ ಅವ್ರ ಗಂಡನ ಮನೆಯಾಗ ಇರ್ತಾರೆ. ನಾವು ಹೋದಾಗ ಅವ್ರು ಬಂದಿರಂಗಿಲ್ರಿ, ಅವ್ರು ಹೋದಾಗ ನಾವು ಹೋಗಿರಂಗಿಲ್ರಿ. ಹಂಗಿರ್ತತ್ರಿ. ಸೊ ನಾವೀಗ 2 ಸಲ ಹೋದಾಗ ನಮ್ಮ ಸೀಮಾ ಬಂದಿದ್ದಿಲ್ರಿ. ಹಂಗಾಗಿ ಬಂದದ್ಲ ರಂಜಾನ್ ಹಬ್ದಾಗ ಅವತ್ತು ಬಂದು ಹಂಗ ಏನ್ರಿಪ್ಪ ಸಲಾಮ್ ಕೊಟ್ಟು ಮತ್ತೆ ಹಂಗ ಹೋದ್ಲಿ. ರಂಜಾನ್ ಹಬ್ದಾಗ ಬಂದಿದ್ಲೆ. ಆಮ್ಯಾಗ ಇದು ಆತಲ್ಲ ಉರುಸ್ ಮನ್ನಿ, ಉರುಸ್ನಾಗ ಇದ್ಲ. ಆದ್ರೆ ಏನಪ್ಪಾ ಅಂದ್ರೆ ಬಿಜಿ ಇದ್ರೆ ಎಲ್ಲಾರು ಹೆಂಗಪ್ಪ ಅಂದ್ರೆ ಮದುವೆ ಆದ್ಮ್ಯಾಗ ತಮ್ಮ ಲೈಫ್ ಒಳಗೆ ಬಿಜಿ ಆಕಾರ, ಅವ್ರವ್ರ ಜೀವನ ನೋಡ್ಬೇಕಾಗೈತಿ. ಸೊ ಹಿಂಗಾಗಿ ನಾವು ನಮ್ಮ ಜೀವನದಾಗ ಬಿಜಿ ಇದ್ವಿ, ಅವ್ರ ಜೀವನದಾಗ ಬಿಜಿ ಇದ್ರೆ. ಆಮ್ಯಾಗ ನಶು ಅವ್ರ ಜೀವನದಾಗ ಬಿಜಿ ಇದ್ರೆ. ಸೊ ಎಲ್ಲಾರ್ಗಿ ಹೆಂಗಿರಪ್ಪ ಅಂತ ಹೇಳಿದ್ರೆ, ಜೀವನ ಅಂದಿಮ್ಯಾಗ ಹೆಂಗಪ್ಪ ಮನ್ಯಾಗಿಂದ ಕೆಲಸ ಮಾಡ್ಬೇಕು, ಎಲ್ಲ ಮಾಡ್ಬೇಕು, ತಮ್ಮ ಜೀವನ ನೋಡ್ಕೋಬೇಕು. ಸೊ ಅದೇ ರೀತಿಯಾಗಿ ಈಗ ಎಲ್ಲರೂ ತಮ್ಮ ಜೀವನದೊಳಗೆ ಬಿಜಿ ಅದಾರ್ರಿ. ಫ್ರೀ ಆದ್ರಿಪ್ಪ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಎಲ್ಲೆಲ್ಲ ಅಡ್ಡಾಡ್ತೀವಿ, ಹೋಗ್ತೀವಿ, ಟೂರ್ಗಿರ್ ಮಾಡ್ತೀವಿ. ಸೊ ಈ ಸಲ ಏನ್ರಿಪ್ಪ ಅಂದ್ರೆ ಕಲಿ ಮತ್ತೆ ಸೀಮಾ ಮಿಸ್ ಆದ್ರಷ್ಟೇ. ಭಾಳ ಬೇಜಾರಾತ್ರಿ. ಪ್ರತಿ ಸಲ ಅಲ್ಲಿ ನಾವು ಹಡಗ್ಲಿಗೆ ಹೋದಾಗ ಟೂರ್ಗೆ ಹೋದಾಗ ಅವರು ನಮ್ಮ ಜೊತೆಗೆ ಇರ್ತದೆ. ಸೀಮಾ ನಮ್ಮ ಕಲಿ ಎಲ್ಲರ ಜೊತೆನೇ ಇರ್ತದ್ರಿ. ಈ ಸಲ ಸ್ವಲ್ಪ ಕೆಲಸ ಅವೆಲ್ಲ ಇದ್ದದಕ್ಕೆ ಅವ್ರು ನಮ್ಮ ಜೋಡಿ ಟೂರ್ ಬರೋಕ್ಕಾಗಲಿಲ್ರಿ. ನಮಗೆ ಯಾಕಂದ್ರೆ ಊರಿಗೆ ಬರೋದು ಅರ್ಜೆಂಟ್ ಒಂದಿತ್ತಲ್ರಿ. ನಮ್ಮ ಮಾಮೂರು ಅವಾಗೂ ಖಾಲಿ ಇದ್ರಿ. ಹಂಗಾಗಿ ಹೋಗಿ ಬಂದ್ಬಿಡೋಣ ಅಂತೇಳಿ ಅರ್ಜೆಂಟಿಗೆ ಪ್ಲಾನ್ ಆತ ನಮ್ದು. ಅರ್ಜೆಂಟಲ್ಲಿ ಹೋಗಿ ಬಂದ್ಬಿಡ್ರಿ ನಾವು ಟೂರಿಗೆ. ಮತ್ತೆ ಯಾವಾಗಾರ ಎಲ್ಲರೂ ಕೂಡಿ ಮತ್ತೆ ಎಲ್ಲರೂ ಹೋದ್ರಾತ ಅಂತಂದು ಹೇಳಿ
ಸೊ ಇಷ್ಟ ರೀಸನ್ನೇ ಮತ್ತೇನಿಲ್ಲ. ಸೊ ನೀವು ಹ್ಯಾಪಿ ಆಗಿರ್ರಿ, ನಾವು ಹ್ಯಾಪಿ ಆಗಿದ್ದೀವಿ. ಸೊ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗೈತ್ರಿಪ್ಪ ಅಂತಿದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಾತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾವು ನಿಮಗೆ ಮತ್ತೆ ಭೇಟಿ ಹಾಕಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.